ಸರ್ ಮೊಬೈಲಲ್ಲಿ ಅಲೋ ಇಲ್ಲ, ಹೊರಗಡೆನೇ ಇಡಿ ಸರ್. ಹೆಣ್ಮಕ್ಳದ್ರಲ್ಲಿ ಒಬ್ಬರೇ ಹೋಗಿ ಲೈನಿಗೆ ನಿಂತ್ಕೊಳ್ಳಿ. ಆ ಕಡೆ ಮೊಬೈಲಲ್ಲಿ ಅಲೋ ಇಲ್ಲ, ಹೊರಗಡೆ ಮೊಬೈಲ್ ಇಲ್ಲ. ಹೋಗ್ಬೇಡಿ ಅವ್ರು ಹೋಗಿದ್ದಾರೆ, ಹೋಗ್ಬೇಡಿ. 169 ಅಷ್ಟೇ ಹೇಳಿರೋದು, ಬಾಕ್ಲಾದ್ರೆ ಬಿಡಿ ಅಂತ ಹೇಳಿರೋದು. ಏನು ಹೇಳಿರ್ತಾರೋ ನಾವು ಅದನ್ನೇ ರೂಲ್ಸ್ ಫಾಲೋ ಮಾಡ್ತೀವಿ. ಏನು ಹೇಳ್ತಾರೋ ಈಗ ಕೂಡ ಬಿಸಿಲು ಜಾಸ್ತಿ ಆಗ್ತದೆ ಈ ಭಾಗದಲ್ಲಿ. ಯುವಕರಿಗೆ ಮತ್ತೆ ಹೊಸದಾಗಿ ಮತ ಹಾಕದೇ ಇರೋವಂಥವ್ರು ಒಂದಷ್ಟು ಜನ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ವಿಶೇಷವಾಗಿ ಇದೆಲ್ಲರ ಹಕ್ಕಿದೆ. ಇದರಿಂದನೇ ದೇಶ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಎಲ್ಲರ ಕೈಲಿದೆ. ರಾಜಕೀಯ ದೇಶ ವಿಚಾರಗಳಾಗಿರಲಿ ಅಥವಾ ರಾಜಕೀಯ ಪಕ್ಷಗಳನ್ನು ಯಾರಿಗೆ ಅಧಿಕಾರಕ್ಕೆ ತರಬೇಕು, ಯಾರಿಗೆ ಅಧಿಕಾರ ತರಬಾರ್ದು ಅಂತಕ್ಕಂಥದ್ದು, ಅಥವಾ ನಿಮಗೆ ಯಾವ್ದು ಬೇಕಾದಂಥ ಒಂದು ಸರ್ಕಾರನ ನೀವೇ ಹುಡ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಒಂದು ಸಂದರ್ಭದಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರು ಯುವಕರಿಗಷ್ಟೇ ಅಲ್ಲ, ಎಲ್ಲರಿಗೆ ಮತದಾನ ಮಾಡಿರಂತ ತಮ್ಮ ಮುಖಾಂತರ ಪುನಃ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ. ಧಾರವಾಡ ಲೋಕಸಭಾ ಕ್ಷೇತ್ರ ಏನಾಗ್ಬೋದು ಸರ್? ಯಾಕಂದರೆ ಇಡೀ ರಾಜ್ಯದ ಗಮನ ಸೆಳೆದ್ಬಿಟ್ಟಿದೆ ಈ ಸಲ. ಅಲ್ಲ, ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಭಾಳಷ್ಟು ಚುನಾವಣೆಗೂ ಈ ಚುನಾವಣೆಯಲ್ಲಿ ಭಾಳಷ್ಟು ಬದಲಾವಣೆ ನಾವು ಕಾಣ್ತಾ ಇದ್ದೀವಿ. ನಾನು ಕೂಡ ಕಳೆದ ಒಂದು 2-3ನೇ ಬಾರಿ ಚುನಾವಣೆ ಮಾಡ್ತಕ್ಕಂಥದ್ದು, 4ನೇ ಬಾರಿ ಒಂದು ಕೊನ್ನೂರು ಚುನಾವಣೆ ಮಾಡಿದ್ದೀನಿ, ವಿನಯ ಕುಲಕರ್ಣಿ ಕೂಡ ಚುನಾವಣೆ ಮಾಡಿದ್ದೀನಿ. ಈ ಬಾರಿ ಒಂದು ಗಾಳಿ ಇದೆ, ಕಾಂಗ್ರೆಸ್ ಪರ ಗಾಳಿ ಇದೆ, ಮೋದಿ ಸಾಹೇಬ್ರ ವಿರುದ್ಧ ಗಾಳಿ ಇದೆ ಅಂತ ಈ ಸಂದರ್ಭದಲ್ಲಿ. ನೇಹಾ ಪ್ರಕರಣ ಪೊಲಿಟಿಕಲೈಸ್ ಆಗಿದೆ ಇಲ್ಲಿ ಈ ಕ್ಷೇತ್ರದಲ್ಲಿ. ಸೊ ಅದು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತಾ, BJPಗೆ ಹೊಡೆತ ಕೊಡುತ್ತಾ, ಹೆಂಗೆ ತಾವು ಹೆಂಗೆ ನೋಡ್ತಾ ಇದ್ದೀರಿ? ಈ ಥರದ ಪ್ರಕರಣಗಳು ಆಗಿರ್ತಕ್ಕಂಥದ್ದು ಖಂಡನೆ ಇದೆ. ನಾವು ಅದ್ರ ಬಗ್ಗೆ ಹೇಳಿದ್ವಿ. ಸೆಲೆಕ್ಟಿವ್ ಆಗಿ ಪಾಪ್ಯುಲಾರಿಟಿ ಯಾಕೆ ಆಗಿದೆ ಅಂತ ತಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲಿ ಅಂತ 100 ಇಶ್ಯೂಸ್ಗಳಿದ್ದಾವೆ. ಇದು ಮಾರಲಿಟಿ ಸ್ಟ್ಯಾಂಡ್ ಬಂದಾಗ ಸೆಲೆಕ್ಟಿವ್ ಆಗಿ ತೊಗೊಂಡು ಮಾಡ್ತಕ್ಕಂಥದ್ದು ಇಡೀ ಜಗಜ್ಜಾಹಿರಿದೆ. ಅದನ್ನು ನಾವು ಕನ್ವೆ ಮಾಡಲಿಕ್ಕೆ ಜನರ ಹತ್ರ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ. ಬಟ್ ಇವತ್ತಿಲ್ಲ ನಾಳೆ ಸತ್ಯಕ್ಕೆ ಜಯ ಸಿಕ್ಕುತ್ತೆ. ಸೊ ಈ ಮಾರಲಿಟಿ ಸ್ಟ್ಯಾಂಡ್ ಇಲ್ಲ, ಬೇಕಿದ್ದಾಗ ಅನುಕೂಲ ಇದ್ದಾಗ ಒಂದು ಸ್ಟ್ಯಾಂಡ್ ತೊಗೊಳೋದು, ಬ್ಯಾಡಲ್ದಾಗ ಅದಕ್ಕೆ ಬಂದು ಏನೋ ಒಂದು ಮಾತನಾಡ್ತಕ್ಕಂಥದ್ದು ಇದೇ ಹೊಸದಲ್ಲ. ಸೊ ಅವ್ರಿಗೆ ಯಾವ ಸ್ಟ್ಯಾಂಡ್ ತೊಗೊಳ್ತಾರೆ ಅದಕ್ಕಾದಂಥ ವ್ಯವಸ್ಥೆ ಇದೆ. ಅವರಿಗೆ ಮೇಲಿಂದ ವಿಶ್ವಗುರು ಅವ್ರ ಸಪೋರ್ಟ್ ಇದೆ, ಹಂಗಾಗಿ ಅದು ಪಬ್ಲಿಸಿಟಿ ಸಿಗುತ್ತೆ ಅವ್ರಿಗೆ. ಸರ್, ಈಗ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಪೆನ್ಡ್ರೈವ್ ಪ್ರಕರಣ. ಪೆನ್ಡ್ರೈವ್ ಪ್ರಕರಣದಲ್ಲಿ ಈಗ DCM ಅವರ ಹೆಸರು ಕೇಳಿ ಬಂದಿದೆ. ದೇವರಾಜೇಗೌಡರು ಸುದ್ದಿಗೋಷ್ಠಿ ಮಾಡಿದ್ದಾರೆ, ಇದರ ಹಿಂದೆ ಅವರ ಕೈವಾಡ ಇದೆ ಅನ್ನೋಂಥ ಆರೋಪಗಳನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅವರೇ ಉತ್ತರ ಕೊಡಬೇಕಾದ್ರೆ ಇಲ್ಲಿ ಮಾರಲಿಟಿ ಇಂಪಾರ್ಟೆಂಟ್ ಇದೆ. ಈಗ ಒಂದನೇದು, ಯಾವಾಗ SIT ಆಯಿತು, ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು, ಇಡೀ ರಾಜ್ಯದಕ್ಕೂ ಇಡೀ ದೇಶ ಉದ್ದಗಲಕ್ಕೂ BJP ಮುಖಂಡರುಗಳು ಮಾತನಾಡಿರ್ತಕ್ಕಂಥದ್ದು ಒಂದು ನನಗೆ ಸ್ಟೇಟ್ಮೆಂಟ್ ತೋರಿಸ್ರಿ. ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ಫಸ್ಟ್ ನೋಡ್ಕೊಳ್ಳಿ. ಏನು ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅವರು? ಯಾರೂ ಏನು ಸ್ಟೇಟ್ಮೆಂಟ್ ಮಾಡಲಿಲ್ಲ. ಅದಾದಮೇಲೆ 3-4 ದಿವಸ ಆದಮೇಲೆ ದೇ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಓಡ್ಲಿಕ್ಕೆ ಸ್ಟೇಟ್ ಸರ್ಕಾರ ಬಿಡ್ತು, ಆ ಸರ್ಕಾರ ಬಿಡ್ತು. ಅಲ್ರಿ, ನಿಮ್ಮ ಮಾರಲಿಟಿ ಸ್ಟ್ಯಾಂಡ್ ಏನು ಆಯಿತು? ಹೈಪೋಥೆಟಿಕಲಿ ಅಸ್ಯೂಮಿಂಗ್ ದಟ್ ನಾವು ಓಡಕ್ಕೆ ಬಿಟ್ಟು ನೀವು ಹಿಡ್ಕೋಬೇಕಾಗಿತ್ತು. ವಿಶ್ವಗುರು ಪವರ್ಫುಲ್ ಇದಾರಲ್ಲ ಮೇಲೆ, ಹೆಂಗೆ ಹೋಗ್ತಾರೆ? ಪೋರ್ಟ್ ಯಾರ ಕೈಗೈತೆ? ಏರ್ಪೋರ್ಟ್ ಯಾರ ಕೈಗೈತೆ? ಏರ್ಪೋರ್ಟ್ ಯಾರ ಕೈಗೈತೆ? ಅದಾನಿ ಅವ್ರ ಕೈಗೈತೆ. ಪೋರ್ಟ್ಸ್ಗಳು ಯಾರ ಕೈಯಾಗದೋ? ಅದಾನಿ ಕೈಯಾಗದಾವೆ. ಮೋದಿ ಸಾಹೇಬ್ರ ಕೈಯಾಗೈತೆ. ಅವ್ರು ಯಾರಿಗೆ ನಿಂದಿರಿಸ್ಬೋದಾಗಿತ್ತಲ್ಲ? ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾವತ್ತಾನೆ ಕ್ಯಾನ್ಸಲ್ ಮಾಡ್ಬೋದು, ಓವರ್ನೈಟೇ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಈಗ ಮೋರ್ ದೆನ್ ಬ್ಲೇಮಿಂಗ್. ಸೊ ವಾಟ್ ಎವರ್ ದೇರ್ ಸ್ಟ್ಯಾಂಡ್ ಇಸ್ ಇಂಪಾರ್ಟೆಂಟ್. ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ, ಆ್ಯಸ್ ಇಂಡಿವಿಜುವಲ್,
ಎರಡು ಸ್ಟ್ಯಾಂಡ್ ಬಗ್ಗೆ ಅವ್ರು ಯಾವತ್ತೂ ಕ್ಲಿಯರ್ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ನಾವು ಇದು 8-10 ವರ್ಷಗಳಿಂದ ಕ್ಲಿಪ್ಪಿಂಗ್ ಇದೆ, ಅವ್ರನ್ನ ಕರೆದು ಮಂತ್ರಿ ಮಾಡಿದ್ರು, MP ಮಾಡಿದ್ರು, ಆವಾಗ ಈಗ ಗೊತ್ತಿರಲಿಲ್ಲ. ಮತ್ತು ಇನ್ನು 1 ವರ್ಷದಿಂದ ಈಗ ಸರ್ಕಾರ ರಚನೆ ಆಗಿದೆ, 21ನೇ ತಾರೀಕಿಗೆ ಅದಿದಾಗಿದೆ. 1 ವರ್ಷದಿಂದನೂ ಕೂಡ ಸರ್ಕಾರ ಏನು ಕತ್ತೆ ಕಾಯ್ತಾ ಇತ್ತ ಅನ್ನುವಂಥ ಮಾತುಗಳನ್ನು ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೆಳಗ್ಗೆ ಆಡಿರೋದು ಸರ್. ಸರ್ಕಾರ ಕತ್ತೆ ಕಾಯ್ತಿತ್ತು, ಏನು ಕಾಯ್ತಿತ್ತು, ಇವ್ರೇನು ಕಾಯ್ತಿದ್ರಂತೆ? ರಿಜಿಸ್ಟರ್ ಆಗೋರಿಗೆ ಕೇಸ್ ಏನು ಮಾಡೋಕ್ಕೆ ಬರಲ್ಲ. ಇವ್ರಿಗೆ ಗುರ್ತೈತಲ್ಲ, ಇವರು ಮುಖಂಡರೇ ಬರೆದಿದ್ರಲ್ಲ, ಯಾರು ಇವ್ರ ಮುಖಂಡರೇ ಕೊಡಬೇಡ್ರಿ ಅಂತ ಬರ್ದಿದ್ರಲ್ಲ, ಮತ್ತು ಇವ್ರೇನು ಕತ್ತೆ ಕಾಯ್ತಿದ್ದಾರಂತ? ಅವಾಗ ನಮಗೆ ಕತ್ತೆ ಕಾಯ್ತಾರೆ ಅಂತ ಹೇಳ್ತಾರೆ, ಇವನೇನು ಮಾಡ್ತಾರಂತ? ಇವ್ರ ಹತ್ರ ಕುದುರೆದಂತ ಕಾಯಕ, ನಮಗೆ ಕತ್ತೆ ಕಾಯ್ತಾರೆ ಅಂತ ಹೇಳಿದ್ರೆ ಇವ್ರೇನು ಕಾಯ್ತಿದ್ದಾರಂತ? ಮತ್ತೆ 10 ವರ್ಷ ಕಾದೆ ಹಿಂಗೆ ಆಗೈತಲ್ಲ. ಈಗ ಹೇಳ್ತಾ ಹೋದ್ರೆ ಭಾಳ ಸುದ್ದಿ, ಬಟ್ ಏನು ಅನುಕೂಲ ಐತಿ ಈಗ. ಇವತ್ತು ಗಾಳಿ ರಾಜಕಾರಣ 10 ವರ್ಷ ಅನುಕೂಲ ಆಗೈತಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾರೆ. ಯಾವುದೇ ಒಂದು ಸರ್ಕಾರ ಕತೆ ಕಾಯ್ತೈತೆ, ಕುದುರೆ ಕಾಯ್ತು ಅಂತ ಮಾತಾಡ್ತಕ್ಕಂಥ ಸರಿಯಲ್ಲ ಸರ್. ಕೊನೆಯದಾಗಿ ಈಗ ಎಲ್ಲರೂ ಕೂಡ CBIಗೆ ಕೊಡಬೇಕು, ಇದನ್ನು SIT ಬೇಡ, CBIಗೆ ತನಿಖೆ ಕೊಡಬೇಕು ಅನ್ನೋಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸರ್ ಅಲ್ರಿ, ಈಗ SIT ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ. ಇಫ್ ನೀಡೆಡ್ ಬಿ ಟುಮಾರೋ ಸರ್ಕಾರ ಅದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು. ಒಂದು ಎರಡನೇದು, ಇಂಥ 5-6 ಪ್ರಕರಣಗಳು ಮುಖ್ಯಮಂತ್ರಿಗಳು ನಮ್ಮ ಟೈಮ್ನಾಗ CBI ಕೊಟ್ಟಿದೆ. ಇವ್ರದ್ದು ಯಾವುದು ಕೊಟ್ಟಿದ್ದಾರೆ ಪ್ರಕರಣ? ಸುಮ್ಮನೆ ಒಂದು ಪ್ರಹ್ಲಾದ್ ಜೋಶಿ ವ್ಯಾಪಮ್ ಕೇಸ್ ಯಾಕೆ ಕೊಡಲಿಲ್ಲ? ವ್ಯಾಪಮ್ ಕೇಸ್ ಏನಾಗಿದೆ ಸ್ವಲ್ಪ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ವ್ಯಾಪಮ್ ಕೇಸ್ ಬಗ್ಗೆ ನಾನು ಮಾತನಾಡ್ಬೋದು ಸ್ವಲ್ಪ ಬೆಳಕು ಚೆಲ್ಬೋದು. 40 ಜನ ಮರ್ಡರ್ ಆಗಿದಾರಲ್ಲ ಈ ದೇಶದಾಗ, ಕೇಂದ್ರದವರಿದ್ದಾರೆ, ರಾಜ್ಯದವರಿದ್ದಾರೆ, ಯಾರು ಒಬ್ಬರು ಹಿಡಿದಿಲ್ಲಲ್ಲ. ವ್ಯಾಪಮ್ ಕೇಸ್ ಒಂದೇ ಮೊಬೈಲ್ ಫೋನಿಗೆ 7 ಲಕ್ಷ ಜನಕ್ಕೆ, ಒಂದೇ ಮೊಬೈಲ್ 7 ಲಕ್ಷ ಜನಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟರೆ 35,000 ಕೋಟಿ ಹಗರಣ ಆಗೈತೆ. ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ಸ್ವಲ್ಪ ಬೆಳಕು ಚೆಲ್ಬೋದು ಅವರು. ನೂರದವ್ರಿ ಈಗ ಒನ್ಲಿ ಥಿಂಗ್ ಬೆಳಗ್ಗಿಲ್ಲ ಏನು ಅವ್ರಿಗೊಂದು ಮೀಡಿಯಾ ಅಡ್ವಾಂಟೇಜ್ ಇದೆ ಅಷ್ಟೇ. ಮೀಡಿಯಾ ಅಡ್ವಾಂಟೇಜ್ ಬಿಟ್ಟರೆ ಅವರು ಮಾಡಿರೋದು ಸಾಧನೆ 0. ಏನಂತಂದರೆ ಮುಖಾಮುಖಿ ಕೇಳ್ತೀವಲ್ಲ ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಡ್ಲಾರೆ ಹಿಂಗೆ ಆರ್ಕೆ ಉತ್ತರಗಳು ಹೇಳೋದು ಹೋಗೋದು, ಅದು ಸರ್ಕಾರಗಳಿಗೆ ಬೈಯೋದು ಬಿಟ್ಟರೆ ನೀನು 10 ವರ್ಷದಾಗ ಏನಾಗಿಲ್ಲ. ಬಾಬಾ ನಿಂದ ಬಾ ಬರಮ್ಮ, ಈ ಕಡೆ ಬರಮ್ಮ ತಂಗಿ. ಇಲ್ಲಿ ತೊಂದರೆ ಇಲ್ಲ, ನಮ್ಮೆಲ್ಲ ಇನ್ನೂ ಹೋಗ್ಬೇಕಲ್ಲ ಆ ಕಡೆ. ಓಕೆ ಸರ್, ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.